ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದಿಂದ ಇವತ್ತಿನ ಲಾಗೊಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರಿ. ಟೈಮ್ ಕರೆಕ್ಟ್ 2:15 ಆಗೈತಿ. ನಾವು ಊಟ ಮಾಡಾಕತ್ತೀವಿ. ಇವತ್ತು ಊಟಕ್ಕೆ ಹುಳ್ಳಿ ಕಾಳು ಪಲ್ಯ. ಹುಳ್ಳಿ ಕಾಳು ಪಲ್ಯ. ಹುಳ್ಳಿ ಕಾಳು ಪಲ್ಯ. ರೊಟ್ಟಿ ಹುಳಿ ಕಾಳು ಪಲ್ಯ. ಇವತ್ತು ಅನ್ನ ಮಾಡಿದ್ರೆ ಅನ್ನ ಇದ್ರದ್ದು ಕಟ್ಟಿನ ಸಾರು ಮಾಡೀನಿ ಅನ್ನದ ಜೊತೆಗೆ. ಮತ್ತು ರೊಟ್ಟಿನ ಮಾಡಿದಾನೆ. ಬರೀ ಈಗ ನಾವು ಏನದು ಯಜಮಾನ್ರೆ ಊಟ ಮೊಸರು ನೆಗಡಿ ಹೋಗ್ತೈತಿ. ಮೊಸರು ಇದಾಗ್ತೈತಿ, ದೂರ ಆಗ್ತೈತಿ ಊಟದಾಗ. ಒಂದು 2 ತಿಂಗಳು ಹೋಗ್ಬಿಡು ಬೇಸಿಗೆ ಮತ್ತೆ ಹಾಕಲ್ಲ ಮೊಸರು ಏನಾಗಿಲ್ಲ. ಸೊರಿಗೆ ಬಿಟ್ಟೆಲ್ಲ ಹಿಂತಿ ಏನಿದೆ ಗಲ್ಲಿಟಾಗ ನಿಮ್ಮ ಮನೆಗೆ ಹೋಗಿ ಕೊಬ್ಬರಿ ಖಾರ ತಿನ್ನಿಸ್ಲಿಲ್ಲ ನಿಮ್ಮ ಮೌನಿನಾಗ? ಇಲ್ಲ ನೋಡ್ರಿ ಎಲ್ಲ ತವ್ರ ನೀವು ದಪ್ಪ ಬರ್ತಾರೆ. ಈಕಿ ಸಾರಿ ಬಂದ ನಿಂತು ಪಾಪ. ಅಲ್ಲಿ ನಾವನ್ನ ನನ್ನ ಮಕ್ಕಳು ತಡೆಯಲ್ಲ ಸೊರಗ್ತೀವಿ. ನಾವು ಅಲ್ಲಿ ಹೋದ್ರ ಉಳ್ದಾರೆಲ್ಲ ದಪ್ಪ ಹಾಕಾರ. ಅಲ್ಲಿ ಹೋಗಿ ನಾವಲ್ಲ ಸಣ್ಣಕ್ಕೆ ಏನೋ ಗೊತ್ತಿಲ್ಲ. ಯಾವಾಗಲೂ ಅದು ಈಗಿಂದ ಅಲ್ಲ, ಮದುವೆ ಆದಾಗಿಂದ ಅಬ್ಸರ್ವ್ ಮಾಡಿ ನಾವು ಹಿಂಗೈತರ. ಅಲ್ಲಿ ಈಗ ಬರೋವಾಗ ಅಲ್ಲೇ ಹಿಂಗಾಗಿರ್ತದೆ. ಏನು ವಿಚಿತ್ರ ಕೆಟಗರಿ ಐತ್ರಿ ಹೆಣ್ಮಗಳು. ವಿಚಿತ್ರ ಅಲ್ರಿ, ವಿಚಿತ್ರ. ನಮ್ಮ ಮನೆ ನಮ್ಮ ಮಂದಿ ಅದರ ಹಂಗಾಗಿರ್ತೀವಿ ನಾವು. ಅಲ್ಲಿ ಕೆಲಸ ಮಾಡೋದು ನೋಡ್ತಾರಲ್ಲ ಎಲ್ಲರೂ ಎಷ್ಟು ಮಾಡ್ತೀನಿ ಅಂತೇಳಿ ಇಲ್ಲಿ ಕುಂತು ಫೋನ್ ಹಿಡ್ದಾಕಿ ಬೇಡಲ್ರಿ ನಾ ಪಟ್ಟನ. ಅಲ್ಲಿ ಫೋನ್ ಹಿಡಿಯೋಕೆ ಟೈಮ್ ಸಿಗಲ್ಲ, ಹಂಗೆ ಉಲ್ಟಾ. ಅದಕ್ಕೆ ನನಗೆ ಅದು ಗಂಡದ ಮನೆ, ಇದು ತವ್ರ ಮನೆ ಥರ ಫೀಲ್. ಏನು ಅನ್ಕೋಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ನಿನ್ನ ಲೈಫ್ ಉಲ್ಟಾನ ಇದೆ. ಹೌದು ನೋಡಿ, ಯಾಕೆ ದೇವ್ರು ನನಗೆ ಹಂಗೆ ಕೊಟ್ಟಾನೆ, ಎಲ್ಲ ಉಲ್ಟಾನ ಕೊಟ್ಟಾನೆ. ಆದ್ರೆ ನಿಮ್ಮ ತವ್ರ ಮಂತ್ರ ಅದಾರ. ನಾವು ಬೇಕಲ್ರಿ, ಒಂದಿಷ್ಟು ಹೆಣ್ಮಕ್ಳಿಗೆ ಇರ್ತಾರ, ಒಂದು 10% ಹೆಣ್ಮಕ್ಳು ಹಣೆ ಹಿಂಗೆ ಇರ್ತೈತಿ. ಎಲ್ಲರೂ ಒಪ್ಕೊಳ್ಳೋದಿದ್ರೆ 80%, 95% ಜನ ಒಪ್ಕೊಳ್ಳೋದಿದ್ರೆ ಒಂದು 5% ಜನ ಆದರೂ ಒಪ್ಕೋತಾರೆ. ಅವ್ರಿಗೆ ಹಿಂಗಿರುತ್ತೆ ಅವ್ರ ಜೀವನ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ರೀ. ಮಧ್ಯಾಹ್ನ ಲಾಗ್ ಮಾಡೋದಕ್ಕೆ ಮತ್ತೆ ಲಾಗ್ ಚಾಲು ಮಾಡ್ಕೊಳಕ್ಕೆ ಮತ್ತೆ ರಾತ್ರಿ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಏನಾಯ್ತಂದ್ರೆ ಇವತ್ತು ತಾರೀಕು 29 ಅಲ್ಲ ಅಪ್ಪಾಜಿ? ಇವತ್ತು 29 ರೀ. ಒಂದಷ್ಟು ಜನ ನಾನು ಏನು ಮಾಡಿದೆ ಅಂದ್ರೆ ಏಕಾದಶಿ ವ್ರತ ಮಾಡ್ಬೇಕಂತೇಳಿ ಅದು ನಿರ್ಧಾರ ಮಾಡಿಕೊಂಡು ಇವತ್ತು ಎಲ್ಲ ಅಂಗಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಚಾಲು ಮಾಡಾಕತ್ತೈತೆ. ನಾಳೆ ಏಕಾದಶಿ ಆಗಿದ್ರೆ ಇವತ್ತು ಸಂಜೆಯಿಂದನೇ ಉಪವಾಸ ಚಾಲು ಮಾಡ್ಕೋಬೇಕು. ಹಾಗಾಗಿ ನಾ ಎಲ್ಲ ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅದೇ ಕೆಲಸದಾಗ ಬ್ಯುಸಿ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ತೊಳೆದು ಬೆಳೆದೆಲ್ಲ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈಗ ಚಾಲು ಮಾಡ್ಕೊಂಡು ಮಾಡಿದ್ದೆ. ಇವತ್ತು ಸಂಜೆಯಿಂದ ಚಾಲುವಾಗಿರೋದು. ಒಂದಷ್ಟು ಜನ ಹೇಳಿದ ಪ್ರಕಾರ ನಾ ಅದನ್ನು ಮಾಡಿಕೊಂಡು ಹೊಂಟಿದ್ದೆ. ಆದರೆ ಮತ್ತೊಂದಷ್ಟು ಜನ ಎಲ್ಲ ನೋಡಿದಾಗ ಕ್ಯಾಲೆಂಡರ್ನಾಗ ಕೂಡ 31ನೇ ತಾರೀಕಿಗೆ ಏಕಾದಶಿ ಐತಿ ಅಂತೇಳಿ ಕೊಟ್ಟಾರ. ಆಮೇಲೆ ಸುಮಾರು ಜನ ಅವತ್ತು ಮಾಡೋದು ಭಾಳ ಶ್ರೇಷ್ಠ ಅಂತೇಳಿ ಹೇಳಿರೋದ್ರಿಂದ ಅದೆಲ್ಲ ನಂಗೆ ಗೊತ್ತಾಯ್ತು. ನೋಡಿದೆ, ಒಂದಷ್ಟು ವಿಡಿಯೋ ಎಲ್ಲ ನೋಡಿದೆ. ಹೇಳ್ತಾರಲ್ರಿ ಅದೆಲ್ಲ. ಆವಾಗ ನನಗನ್ನಿಸ್ತು ಸರಿ ಅಂತೇಳಿ ಆಲ್ಮೋಸ್ಟು ಕ್ಯಾಲೆಂಡರ್ ಒಳಗೆ ಏನಾಯಿತು ಅದನ್ನು ಹೇಳಿದವರು ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ಅದು ಮಾಡೋಣ ಅಂತೇಳಿ ಕ್ಯಾನ್ಸಲ್ ಮಾಡಿ ಅಂದ್ರೆ 30ನೇ ತಾರೀಕು ಮಾಡ್ಬೇಕಂತೇಳಿ ಬಿಟ್ಟೆ. ಈಗ ಇಷ್ಟೊತ್ತು ತನಕ ಸ್ವಲ್ಪ ಬೇರೆ ಬೇರೆ ವಿಷಯದೆಲ್ಲ ಒಂದು ಸ್ವಲ್ಪ ಇಬ್ಬರಿಗಿನ ಕ್ಲಾಸ್ ತೊಗೊಂಡಿದ್ದೆ. ಅದಿಷ್ಟು ಮುಗಿಸಿ ಅವ್ರಿಗೆ ಹೋಮ್ವರ್ಕ್ ಮಾಡೋಕ್ಕೆ ಹಚ್ಚಿ ಬಂದೀನಿ. ಈ ಕಡೆ ನಾನು ರಾತ್ರಿಗೆ ಅಡುಗೆಗೆ ಮಾಡೀನಿ. ಅಡುಗೆ ಏನಿಲ್ಲ, ಮಾಮೂಲಿ ಮಾಡೀನಿ ಇವತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಚಾಲು ಮಾಡ್ಬೇಕಂತೇಳಿ ನೀರನ್ನ ಕಾಯಿಸಿದ್ದೆ. ಅಲ್ಲೇ ಅದು ಆರಿಸಿದ್ದು ಯಜಮಾನ್ರು ಬಂದಿದ್ದಾರೆ ವಿಷಯ ಪ್ರಕಾರ. ನೋಡ್ರಿ, ಮೊದಲೇ ಸಲ 30 ವರ್ಷ ನನಗೀಗ 30 ವರ್ಷದಾಗ ಮೊದಲೇ ಸಲ ಜೀವನದಾಗ ಮೊದಲೇ ಸಲ ಏಕಾದಶಿ ವ್ರತ ಮಾಡೋಕೆ ಇದನ್ನು ನಿರ್ಧಾರ ಮಾಡ್ಕೊಂಡಿದ್ದೀನಿ, ಸಂಕಲ್ಪ ಮಾಡೀನಿ. ಹಾಗಾಗಿ ನೋಡ್ತೀನಿ, ಶೇರ್ ಮಾಡ್ಕೊತೀನಿ ಯಾವ ರೀತಿ ಮಾಡ್ತೀವಿ ಅಂಥೇಳಿ. ಆಮೇಲೆ ಇನ್ನೊಂದು ಏನಂದ್ರೆ, ನೀವು ಯಾವ ದಿನ ಆಚರಿಸಾಕ್ತೀರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಂಗೆ ಭಾಳ ಜನ ಗೊಂದಲ, ಜಾಸ್ತಿ ಜನ. ಒಂದಷ್ಟು ಜನ ನಾಳೆ ಅಂತ ಹೇಳ್ತಾರೆ, ಒಂದಷ್ಟು ಜನ ನಾಡಿದ್ದು ಅಂತ ಹೇಳ್ತಾರೆ. ನಾನು ನಾಡಿದ್ದು ಮಾಡಾಕತ್ತೀನಿ. ನೀವು ಯಾವ ದಿನ ಮಾಡಾಕತ್ತೀರ ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ.
ಬನ್ನಿ ಈಗ ಇವತ್ತು ಮಧ್ಯಾಹ್ನಕ್ಕೆ ಹೇಳಿದ್ದೆಲ್ಲ ನಾನು ನಿಮ್ಗೆ ಕಾಳು ಪಲ್ಯ ಹುರುಳಿಕಾಳು ಪಲ್ಯ ರೊಟ್ಟಿ ಅನ್ನ ಸಾರು ಮಾಡಿದ್ದೆ. ಎಲ್ಲದು ಒಂಚೂರು ಚೂರ ಉಳಿದಿತ್ತು, ಇಷ್ಟು ಪಲ್ಯ ಉಳಿದಿತ್ತು, ಒಂದಿಷ್ಟು ಅನ್ನ ಉಳಿದಿತ್ತು, ಸಾರು ಮಾಡಿದ್ರು ಸ್ವಲ್ಪ ಹೆಂಗಿತ್ತು. ಹಂಗಾಗಿ ಏನು ಮಾಡೋದು ಬೇಡ, ಒಂದು ಯಜಮಾನ್ರು ರೊಟ್ಟ ತಿಂದಿಲ್ಲ ರೀ ಗೋಜಿ ಅವಲಕ್ಕಿ. ಯಾಕಂದ್ರೆ ಬೆಳಗಿನ ಟೈಮ್ ಮಾಡ್ರೆ ಅವ್ರು ಇರೋದಿಲ್ಲ, ಹಾಗಾಗಿ ಅವ್ರಿಗೋಸ್ಕರ ಗೋಜಿ ಅವಲಕ್ಕಿ ಮಾಡೋಣ ಇವತ್ತು ಅಂತೇಳಿ ಗೋಜಿ ಅವಲಕ್ಕಿದು ಇದನ್ನು ರೆಡಿ ಮಾಡಿಟ್ಟಿನ್ರಿ. ಹುಳಿನ ಒಗ್ಗರಣೆನ ಈಗ ಅವಲಕ್ಕಿ ಕಲಿಸ್ಬೇಕು. ಅದು ವಾಶ್ ಮಾಡ್ಕೊಂಡು ಬಂದಿರೋಂಥ ಬಟ್ಟೆ ಗ್ಯಾಸ್ ಕಟ್ಟಿ ಒರೆಸೋದು ನಾನೇ ಹೆಂಗೆ ಹಾಕೀನಿ ಬಂದಂಗೆ ಅದೇಶ್ ಮಾಡಿ ಪಾಪ ಬಂದ್ರೇನಾ ಇಲ್ಲ. ಬರ್ತಾರೆ ಯಜಮಾನ್ ಬರೋ ಟೈಮ್ ಆಗ್ತು. ಹೊಸ ಕಲೆಕ್ಷನ್ ಬಂದೈತಿ, ತೋರಿಸ್ತೀನಿ. ಸೂಪರ್ ಐತಿ. ಈಗ ನಾನು ಊರಿಂದ ಬರೋ 2-3 ದಿನದಿಂದ ಬಂದಿತ್ತು ಹೊಸ ಸ್ಟಾಕ್, ಅದು ಖಾಲಿ ಐತಿ. ಈಗ ಮತ್ತೆ ಹೊಸ ತರ್ಸೀನಿ, ತೋರಿಸ್ತೀನಿ ಯಾವ ಸೀರೆ ತರ್ಸೀನಿ ಈಗ ಅಂತೇಳಿ. ನೀವೇನು ಮಾಡಾಕತ್ತೀರ? ಮುಗಿಸ್ಬೇಡ ಯಜಮಾನ್ರು ತರ್ಕೊಂಡು ತಂದರೆ ನಾಳೆಗೆ ಇವರಿಗೆ ಬಾಕ್ಸಿಗೆ ಪಲಾವ್ ಮಾಡ್ಲಾಕಿ. ಪಲಾವ್ ಮಾಡ್ತೀನಿ. ಸರಿ, ಥಂಡಿ ಸಿಕ್ಕಾಬಿಟ್ಟೈತ್ರಿ. ಈಗ ಬಾಂಡೆ ತೊಗೊಂಬಂದಿನಿ ನಾನು, ಯಾಕಂದ್ರೆ ಸಂಜೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಕೊತೆ ಬಾಂಡೆ ಹಂಗಾಯ್ತಿದೆ. ಮಾಮೂಲಿ ಮಾಡೋದು ಬಿಡು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಈಗ ಮತ್ತು ಬೆಳಿಗ್ಗೆ ನೀರು ಬೀಳ್ತಾರೆ ಮಂಗಳವಾರ, ಎಲ್ಲ ಜಾಸ್ತಿ ಆಗ್ಬಿಡ್ತೈತಿ ಕೆಲಸ. ಹಾಗಾಗಿ ಈಗ ಹೋಗಿ ಬಾಂಡೆ ತೊಗೊಂಬಂದು ಅಡುಗೆ ಮಾಡೀನಿ. ಏನಂದ್ರೆ ಯಜಮಾನ್ರ ಈ ವ್ರತ ಮಾಡ್ತೀನಿ ಅಂತೇಳಿ ನಾ ಹೇಳಿದ್ದೇ ಇಲ್ಲ ಅವ್ರಿಗೆ. ಹೂವು ಅದೆಲ್ಲ ತೊಗೊಂಬಂದಾರ, ಇನ್ನೂ ಸ್ವಲ್ಪ ತರಿಸೋದವ್ರಿ, ಅವನ್ನ ತರಿಸ್ಬೇಕು. ನಾನು ತರಿಸ್ಕೊತೀನಿ. ಇದು 3 ಬಳೆ ಏನಾರ ತಿಂದು ಖಾಲಿ ಮಾಡ್ಕೊಂಡ ಒಣಗಾಕತ್ತೇವ ಅಲ್ಲೇ. ಯಾಕ ನಾ ತೋತೀನಿ, ಒಂದು ನೀ ತೋ. ಸರಿ ಚಲೋ ಐತಿ, ಯಾವುದೂ ಏನೋ ಕೆಟ್ಟಿಲ್ಲ. ಸ್ನೇಹಿತರೆ ಬರ್ರಿ ನೋಡ್ರಿ, ಈಗ ಜಸ್ಟ್ ಎಲ್ಲ ಓಪನ್ ಮಾಡ್ಕೊಂಡು ಇಲ್ಲೇ ಹರ್ಕೊಂಡು ತೋರಿಸ್ತೀನಿ ನಿಮ್ಗೆ. ಅನುಶ್ರೀ ಸೀರೆ ಮತ್ತೆ ರೀ ಸ್ಟಾಕ್ ಆಗೈತಿ. ಇಷ್ಟು ಇಷ್ಟಪಡ್ತಾರೆ ಗೊತ್ತ್ರಿ ಈ ಸೀರೆನ. ನನ್ನ ಕಡೆ ಭಾಳ ಜನ ಇಷ್ಟಪಡ್ತಾರೆ. ಸಖತ್ತೈತಿ ಸೀರೆ ಮಾತ್ರ, ಕ್ವಾಲಿಟಿ ಸಖತ್ತೈತಿ ಗೊತ್ತ್ರಿ. ಅನುಶ್ರೀ ಸೀರೆ ಎಷ್ಟು ಪಡ ಹೊಡಿತೈತಿ ನೋಡ್ರಿ. ಬುಟ್ಟ ನೋಡ್ರಿ ಅದ್ರೊಳಗೆ ಸೇಮ್ ಟು ಸೇಮ್. ಇದು ರೀಸ್ಟಾಕ್ ಆಗೈತಿ, ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ಯಾವುದೈತೆ ಅಂತ ಜಾರ್ಜೆಟ್ ಸೀರೆ, ಆಮೇಲೆ ಸೆಮಿ ಮೈಸೂರು ಸಿಲ್ಕ್. ಇದು ಅನುಶ್ರೀ ಸೀರೆ, ಇದು ಸೆಮಿ ಮೈಸೂರು ಸಿಲ್ಕ್. ಹೆಸರು ಮಾತ್ರ ಅನುಶ್ರೀ ಸೀರೆ, ಅವರು ಉಟ್ಕೊಂಡಿರೋದ್ರಿಂದ ಅನುಶ್ರೀ ಸೀರೆ ಅಂತನ ಗೊತ್ತಾಯ್ತು. ಅದಕ್ಕೆ ಹೆಸರು ನಿಮಗೆಲ್ಲ ಗೊತ್ತಾಯ್ತು. ಇದು ರೀ. ಆಮೇಲೆ ಜಾರ್ಜೆಟ್ ಸೀರೆ ನೋಡಿ ಏನು ಸಖತ್ತಾಗಿದೆ. ಇದ್ರಾಗ ಕಲರ್ಸ್ ಭಾಳ ಅದಾವು, 10 ಕಲರ್ಸ್ ಐತ್ರಿ. ಈ ರೀತಿ ಐತಿ, ತೋರಿಸ್ತೀನಿ ನಿಮ್ಗೆ. ಇದು ಸ್ಕೈ ಬ್ಲೂ, ರಾಮ ಗ್ರೀನ್, ಆ ಕಲರ್. ಇದು ರೆಡ್, ಏನು ಸಖತ್ತೈತಿ ಗೊತ್ತು, ರೆಡ್ ಕಲರ್ ಭಾರಿ ಐತಿ. ಇದು ಬಟ್ಟೆ ಕ್ವಾಲಿಟಿ ನೋಡ್ರಿ ಏನು ಸಖತ್ತೈತಿ. ಒರ್ಜಿನ್ ಜಾರ್ಜೆಟ್ ಇದು. ಪುಟ ನೋಡ್ರಿ ಎಷ್ಟು ಚಂದ ಬಂದು. ಅದ್ರೊಳಗೆ ರನ್ನಿಂಗ್ ಬ್ಲೌಸ್ ಬರ್ತೈದಾಗ ಎಷ್ಟು ಸಾಫ್ಟ್ ಐತೆ ಅಂದ್ರೆ 1 ನಿಮಿಷದಾಗ ಹೊಟ್ಟೋಗೋದು ಸೀರೆ ನಾವು. ಹಂಗೆ ಬಟ್ಟೆ. ನೆಕ್ಸ್ಟು ಕ್ರೇಪ್ ಸಿಲ್ಕಲ್ಲಿ ಮತ್ತೆ ಏನದು ಒಂದು ನಿಮಿಷ ತೋರಿಸ್ತೀನಿ. ಇಲ್ಲ ನೋಡಿ, ಕಾಫಿ ಬ್ರೌನು. ಇದು ಅಂತೂ ಇಷ್ಟು ಹೋಗುತ್ತಂದ್ರೆ ಸಿಕ್ಕಾಪಟ್ಟೆ ಸೇಲಾಗ ಅಂತ ಕಲರ್ ಇದೆ ನನ್ನ ಕಡೆ. ಸೆಮಿ ಮೈಸೂರು ಸಿಲ್ಕ್ ಜಾಸ್ತಿ ಹೋಗುತ್ತೆ. ಅದ್ರೊಳಗೆ ಕಲರ್ ಅಂದ್ರೆ ಇದು. ಮೊದಲೆಲ್ಲ ರೆಡ್ ಜಾಸ್ತಿ ಐತಿ, ಸದ್ಯಕ್ಕೆ ಇದು ಜಾಸ್ತಿ ಐತಿ ನೋಡ್ರಿ. ರುದ್ರಾಕ್ಷಿ ಬಾರ್ಡ್ರ್ ಸಖತ್ತೈತಿ ಸ್ಯಾರಿ ಮಾತ್ರ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಪನ್ ಮಾಡಿ ಅಂತ. ಇದು ಕಾಫಿ ಬ್ರೌನು ಸಾಕಷ್ಟು ಐತಿ, ರುದ್ರಾಕ್ಷಿ ಬಾರ್ಡ್ರು. ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿರ್ತೈತಿ. ಇದ್ರ ಕಲರ್ಸ್ ನೋಡ್ರಿ. ಇದು ರಾಣಿ ಪಿಂಕ್ ಬರಾಗೈತಿ. ನೆಕ್ಸ್ಟು 3 ಕಲರ್ಸ್ ಐತೆ ಇದ್ರಾಗ. ರಾಯಲ್ ಬ್ಲೂ ಇಲ್ಲ, ಇದು ಕಾಫಿ ಬ್ರೌನ್ ಅನ್ಕೋಬೇಡ್ರಿ. ಇದು ಒಂದು ಸ್ವಲ್ಪ ಪರ್ಪಲ್ ಅಲ್ಲ, ಈ ಕಡೆ ಕಾಫಿ ಬ್ರೌನ್ ಅಲ್ಲ, ಆ ರೀತಿ ಐತಿ. ಇದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಕಾಫಿ ಬ್ರೌನ್ ಇದು ನೋಡಿ, ಕಾಫಿ ಬ್ರೌನ್. ಇದು ಸ್ವಲ್ಪ ಮೆರೂನ್ ಶೇಡ್ ಒಳಗೆ ಬರ್ತೈತೆ ಈ ಸರಿ.
ಇದೊಂದು ಕಲರ್ 3 ಕಲರ್ಸ್ ಐತಿದಾವೆ, ಕಾಫಿ ಬ್ರೌನು, ಮೆರೂನು, ರಾಣಿ ಪಿಂಕ್. ಬಂದ್ರೆ ನಮ್ಮ ಯಜಮಾನ್ರು ನಾವೀಗ ಅಡುಗೆ ಆಗೈತ್ರಿ, ಹಾಕ್ಕೊಡ್ಬೇಕು ಊಟ ಮಾಡಿ. ಪ್ಯಾಕಿಂಗ್ ಅದು ಅಷ್ಟು ಬರ್ದು ಇರ್ತೀನಿ. ನಮ್ಗೆ ಪಾರ್ಸಲ್ ಕವರ್ ಖಾಲಿ ಆಗೈತೆ, ಹಾಗಾಗಿ ಸ್ವಲ್ಪ ಆರ್ಡ್ರಸ್ ಪೆಂಡಿಂಗ್ ಉಳಿದು ಇವತ್ತು ಬಂದವು, ಈಗ ಬಂದವು, ಹಾಕ್ಬೇಕಲ್ಲ. ಯಜಮಾನ್ರೆ ಓಯ್, ನಿಮ್ಮ ಅಕ್ಕ ಸೀರೆ ಬಂದೈತೆ ಮತ್ತೆ ಮನ್ವಿ ತರಕ್ಕ, ಮನ್ವಿ ತಗೋಸ್ರಿಗೆ ಅನ್ನಕ್ಕ ಅಂತಿದ್ರು ಮೊದಲೆಲ್ಲ ಅವಾಗ. 20 ಬದಿ ಊಟ ಮಾಡೋಣ. ಮತ್ತೆ ಯಾಕೋ ಭಾಳ ಬೆನ್ನು ಆಗತೈತೆ ನೋಡ್ರಿ. ಹೌದಾ, ಅದಕ್ಕೆ ಸ್ವಲ್ಪ ಸಕ್ಕರೆ ಏನಾರು ಹಾಕ್ಬಿಡ್ತೀನಿ ಸ್ನೇಹಿತರೆ. ಈಗ ನಾನು ಇದು ಇನ್ನೊಂದು ದಿನದ ರಾತ್ರಿ ಲಾಗು. ನಾವು ಈಗ ಪಾಯಸ ಮಾಡಾಕ್ತಾರೆ, ಇವರಿಬ್ರು ಇವತ್ತು ಪಾಯಸ ಮಾಡೋ ಮಮ್ಮಿ ಅಂತ ಹಾಕ್ತಿದ್ರು, ಹಾಗಾಗಿ ಪಾಯಸ ಮಾಡಾಕ್ತೀನಿ. ಇದು ಪ್ಲೇಟಲ್ಲಿಟ್ಟೆ ನಾನು, ಶಾವಿಗೆ ಎಲ್ಲ ಹುರ್ಕೋಬೇಕ್ರಿ. ಈಗ ಇವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ತಕೊಂಡಾಕ ಬೇರೆ ಏನೋ ಬೌಲ್ ತೊಗೊಂಡೇ ಇರ್ತದೆ, ನೆನಪಾಗ್ಬಿಟ್ಟೀನಿ. ಇಲ್ಲಿ ಹೊತ್ತಾಗ ಹಚ್ಬಿಟ್ಟಿದ್ದೆವು, ಹಂಗಾಗಿ ಶಾವಿಗೆ ಪ್ಲೇಟ್ನಾಗ ಹಾಕ್ಕೊಂಡೆ. ಅದನ್ನು ಸಪ್ರೇಟ್ ತೆಗೆದು ಕಂದ ಅದು ಮುಚ್ಚು, ಗೋಡಂಬಿ ಡಬ್ಬಿ ಮುಚ್ಚನ್ನ ಮುಚ್ಚಲ್ಲಿಟ್ಬಿಡಿ ಎರಡು ಮೇಲೆ. ಈಗ ನಾವು ಸ್ವಲ್ಪ ಐತ್ರಿ ಶಾವಿಗೆ, ಜಾಸ್ತಿ ಇಲ್ಲ, ಇವು ಕಾಟಕ್ಕ ಮಾಡೋದಷ್ಟ. ಏನಂದ್ರೆ ಇಟ್ಟೆ ಇದೊಂದು ಕಟ್ಟುವನೆ ಅಂತ ಏನಾಯ್ತು ಅಂದರೆ ಸ್ನೇಹಿತರೆ, ಇವರು ನಮ್ಮ ಮನು ನಾನು ವ್ರತ ಮಾಡ್ತೀನಿ ಅಂತ ಈಗ ಮಮ್ಮಿ ನಾನು ಮಾಡ್ತೀನಿ ಅಂತೇಳಿ ಮಾಡಾಕ್ತೇನ. ಆದರೆ ಅವನಿಗೆ ಲಘು ಉಪಹಾರ ಅದನ್ನೆಲ್ಲ ಕೊಟ್ಟು ಮಾಡ್ತಾ ಇರ್ತೀನಿ, ಸಣ್ಣವನ್ನೆಲ್ಲ. ಆದರೆ ಅವನ ಭಕ್ತಿ ಹೆಚ್ಚೈತೆ ಅದು ಮಾಡಿರಿ ಅಂತೇಳಿ ನಾನೇನು ಬೇಡ ಅನ್ನಲಿಲ್ಲ. ಅವ್ನು ಇಷ್ಟಪಟ್ಟು ಮಾಡ್ತೀನಿ ಅಂದಾಗ ಯಾಕೆ ಬೇಡ ಅನ್ಬೇಕು ಅಂತೇಳಿ ಆಯ್ತು ಅಂತ ಹೇಳಿದ್ರಿ. ಕೊಟ್ಟು ಸರಿ ಬೆಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಎಲ್ಲ ಕೆಲಸ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರಿ. ಏನಾಯ್ತಕ್ಕಂದ್ರೆ ಎದ್ದಿದ್ದು 4 ಗಂಟೆಗೆ. ಮಾಮೂಲಿ ಹೆಣ್ಮಕ್ಳು ಕೆಲಸ ಇರ್ತಾರೆ, ಬೆಳಗ್ಗೆ ಮನೆ ಮಾಡಿಷ್ಟು ಮುಗಿಸ್ಕೊಂಡು ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೀನಿ. ಮನ್ವಿತಿಗ ನೀರು ಕೇಳಿ ಸೌಲ್ ಬರೋದಲ್ಲ ಅದ್ರದ್ದು. ಈಗ ನಾವು ಪೂಜೆ ಮಾಡಬೇಕು. ಅವನು ಮಾಡ್ತೀನಿ ಅಂತ ಹೇಳಿಲ್ಲ. ನೀನು ರಾತ್ರಿ ಏನಾರ ಸಂಜೆ ಏನಾರು ಚಾಲು ಮಾಡೋಣ ಉಪವಾಸ. ಅವನು ಕೂಡ ಅದರ ಎಬ್ಬಿಸೋಣಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಸ್ಕೂಲ್ ಹೋಗೋಣಂದ್ರೆ ಮತ್ತೆ ಅಲ್ಲೇ ನಿದ್ದೆ ಮಾಡಬಾರ್ದು ಅಂತೇಳಿ ಅವನ್ನೆಲ್ಲ ನಾ ಇದ್ದಾಗ ಎಬ್ಬಿಸ್ಕೊಂಡಿಲ್ಲ. ಒಂದು 5:30 ಹಿಂಗಾಗ್ರೆ ಅವಾಗ ಎಬ್ಬಿಸ್ಕೊಂಡು ಸೀದಾ ಜಾಗಕ್ಕೆ ಕಳಿಸ್ತೀನಿ. ಬರೀ ನಾವು ಏಕಾದಶಿ ವ್ರತ ಚಾಲು ಮಾಡೋಣ, ಪೂಜೆ ಮಾಡ್ಕೋಬೇಕು. ಬ್ರಾಹ್ಮಣ ಮುಹೂರ್ತ ಕರೆಕ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. 5:10 ಕರೆಕ್ಟ್ 5:10 ಆಯಿತು ಟೈಮು. ಸ್ನೇಹಿತರೆ, ಈಗ ನೋಡಿರಿ, ನಾನು ಒಟ್ಟು 3 ದಿನದ ಲಾಗ್ ಆಗೈತಿದ್ದು. ಯಾಕಂದ್ರೆ ನಿಮಗೆಲ್ಲ ಗೊತ್ತೈತೆ, ಆವಾಗನೇ ಹೇಳಿದ್ದೆ ಮೊಬೈಲ್ ಪ್ರಾಬ್ಲಮ್ ಐತಿ, ಲಾಗ್ಸ್ ಮಾಡೋಕ್ಕಾಗತ್ತಿಲ್ಲ ಅಂತೇಳಿ. ಯಶ್ಮಂಡ್ರು ಯಾವಾಗ ಇರ್ತಾರೋ ಅವಾಗಷ್ಟೇ ಮಾಡಬೇಕಾಗತ್ತೆ. ಇವತ್ತು 3 ದಿನದಿಂದನೂ ಲಾಗು. ಇವತ್ತು ಏಕಾದಶಿ ಮಾಡ್ತಿರೋಂಥ ದಿನ. ನಾನೇನು ಈಗ ವೆಲ್ಕಮ್ ಮಾಡ್ಕೊಂಡಿನಲ್ಲ, ನಿಮ್ಗೆ ಲಾಸ್ಟ್ ಕ್ಲಿಪ್ಪಿಂಗ್ ಬರ್ಬೋದು ಇದು. ಯಾಕಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇದು ಐತಿ. ಇವತ್ತು ಏಕಾದಶಿದು ಇವತ್ತಿನ ಲಾಗು ಈಗ ಅಪ್ಲೋಡ್ ಮಾಡಿ ಹಾಕಾಕತ್ತೀನಿ. ಕಂಟಿನ್ಯೂಷನ್ ಭಾಗ ನಾಳೆ ಲಾಗ್ನಾಗ ಬರ್ತೈತಿ. ಹೇಳಿದೆ ನಾನು ನಿಮ್ಗೆ ಏನಾಯ್ತು ಅಂತೇಳಿ. ಅಂತೂ ಇಂತೂ ನಾವು 31ಗೆ ಏಕಾದಶಿನ ಆಚರಿಸಕತ್ತೀವಿ. ಇವತ್ತು ಪೂಜೆ ಎಲ್ಲ ಆಯಿತು. ಮನ್ವಿತಿಗೆ ಎಬ್ಬಿಸ್ಕೋಬೇಕಂತೇಳಿ ನೀರು ಇಟ್ಟೀನಿ ರೀ. ಅವ್ನಿಗೆ ಎಬ್ಬಿಸ್ಕೊಂಡು ಅವನು ಇವತ್ತು ಉಪವಾಸ ಇರ್ತೀನಿ ಅಂತ ಹೇಳಿದಾನ. ನಿನ್ನೆ ರಾತ್ರಿನೇ ಆಲ್ರೆಡಿ ಚಾಲೂ ಮಾಡ್ಯಾನ ನನ್ನ ಜೊತೆಗೆ ಸಂಜೆಯಿಂದನ. ಇವತ್ತಿನ ಇಡೀ ದಿನ ಹೆಂಗೆ ಹೋಗುತ್ತೆ ಎಲ್ಲ ಶೇರ್ ಮಾಡ್ಕೋತೀನಿ. ನಮ್ಗೆ ಏನದು ಆಡಂಬರದ ಪೂಜೆ ವ್ರತ ಅನ್ನೋಕ್ಕಿಂತ
ನಮ್ಮ ಭಾವನೆ ಯಾವ ರೀತಿ ಇರುತ್ತೋ ಅದು ಮುಖ್ಯ ಆಕೈತಿ ದೇವರಿಗೆ. ಹಾಗಾಗಿ ನಾನು ಈ ಥರ ಸಿಂಪಲ್ಲಾಗಿ ನಾನು ಎಷ್ಟು ತಿಳ್ಕೊಂಡೀನೋ ಅದ್ರ ಮೇಲೆ ನಾನು ಏಕಾದಶಿ ವ್ರತ ಮಾಡಕತ್ತೀನಿ. ನಿಮ್ಗೆ ಮೊದಲೇ ಹೇಳಿದ್ದೆ, ನಾನು ನಿನ್ನೆ ಮೊನ್ನೆ ಲಾಗ್ನಾಗೂ ಹೇಳೀನಿ. 30 ವರ್ಷ ಆದಮೇಲೆ ಫಸ್ಟ್ ಏಕಾದಶಿ ಇದು. ನಿಜ ಹೇಳ್ತೀನಿ, ಇರೋದನ್ನ ಹೇಳ್ಕೊತೀನಿ. ಒಟ್ಟು ಗೊತ್ತೇ ಇದ್ದಿದ್ದಿಲ್ಲ ರೀ ನಮಗೆ ವಿಷ್ಣುವಿನ ಆರಾಧನೆ ಮಾಡೋಂಥ ಒಂದು ಮಹಾಪುಣ್ಯ ದಿನ ಏಕಾದಶಿ ಅನ್ನೋದು. ಇದ್ರದ್ದು ಕಥೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲ ನಾನು ಕಲಿತು ತಿಳ್ಕೊಂಡು ಆದಮೇಲೆ ಮಾಡ್ಬೇಕಂತ ನಿರ್ಧಾರ ಮಾಡೀನಿ. ಈಗೆಲ್ಲನೂ ಆಯಿತು, ಪೂಜೆ ಆಯಿತು. ಈಗ ನಾಮಜಪ ಮಾಡಕತ್ತೀನಿ. ನಾಮಜಪಕ್ಕೆ ಜಪಮಾಲೆ ಬೇಕಾಗ್ತೈತಿ. ಆದ್ರೆ ನಾನು ಇನ್ನೂ ನನ್ನ ಕಡೆ ಇಲ್ಲ. ನಾವು ನಮಗೆ ಬೇರೆ ರೀತಿಯಿಂದ ನಾನು ಈ ನಾಮಜಪ ಮಾಡಕತ್ತೀನಿ. ಆಮೇಲೆ ನೀವು ಯಾವ ದಿನ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. 30ಕ್ಕೆ ಮಾಡಿರೋ, 31ಕ್ಕೆ ಮಾಡಿರೋ ಅಂತೇಳಿ. ಎಷ್ಟು ಚಂದ ಐತಿ ಗೊತ್ತ್ರಿ, ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಈ ಥರ ಬ್ರಾಹ್ಮಣ ಮುಹೂರ್ತ ಪೂಜೆ ಮಾಡೋದು. ಆದಷ್ಟು ಬದಲಾವಣೆ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ರೀ. ಯಾಕಂದ್ರೆ ಈ ರೂಟೀನ್ ಏನೈತಲ್ಲ ಇದನ್ನು ಚೇಂಜ್ ಮಾಡ್ಕೋಬೇಕಾಕೈತಿ. ಎಷ್ಟು ಖುಷಿ ಇರುತ್ತೆ ಮನಸ್ಸಿಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡೋದು, ಪೂಜೆ ಅದೆಲ್ಲ ಮಾಡ್ಕೊಳ್ಳೋದಂದ್ರೆ. ಆಮೇಲೆ ಇವತ್ತು ತನಗೆ ಇನ್ನೂ ಒಂದು ಎಕ್ಸಾಮ್ ಐತಿ. ಮನ್ವಿತೆಗೂ ಸ್ಕೂಲಿಗೆ ಕಳಿಸ್ಬೇಕು. ಯಾಕಂದ್ರೆ ತನ್ಮಯ್ಯಗೆ FF4 ಟೆಸ್ಟ್ ನಡೆಯಾಗತ್ತೇವೆ ರೀ. ಹಾಗಾಗಿ ಅವ್ನಿಗೆ ಬಾಕ್ಸ್ ಅದೆಲ್ಲ ರೆಡಿ ಮಾಡೋಕ್ಕೂ ಮನ್ವಿತೆಗೂ ಉಪವಾಸ ಒಂದು ಫಲಹಾರ ಅದನ್ನು ಮಾಡಿಕೊಂಡು ಮಾಡೋಂಥ ಉಪವಾಸ ಹೇಳೀನಿ. ಅವ್ನಿಗೆ ಸ್ವಲ್ಪ ಬಾಕ್ಸ್ ಬೇರೆ ಥರನ ರೆಡಿ ಮಾಡಬೇಕು. ಹಂಗೆ ನೀವು ಹೊರಗೆ ನೋಡಿದ್ರಿ, ಈಗ ಭಾಳ ಸಾಕಷ್ಟು ಕೆಲಸ ಬಿದ್ದೈತೆ ಹೊರಗಡೆದ್ದು. ಅಂದ್ರೆ ಪಾತ್ರೆ ಜಾಸ್ತಿ ಇಟ್ಕೊಂಡು ಕೂತೀನಿ. ಇನ್ನು ಮುಂದೆ ಅದನ್ನೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ನಾಮಜಪ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಏನೆಲ್ಲ ಐತೋ ಅದನ್ನ ಕಂಪ್ಲೀಟಾಗಿ ಆದಷ್ಟು ನನ್ನ ಕೈಲಿ ಸಾಧ್ಯ ಆದಷ್ಟು ಶ್ರದ್ಧೆಯಿಂದ ಮಾಡೋಕ್ಕೆ ಪ್ರಯತ್ನ ಪಡಾಕತ್ತೀನಿ. ನೋಡೋಣ, ಕೃಷ್ಣನ ಆಶೀರ್ವಾದ ಇರಲಿ. ಹಾಗೆ